ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸೋದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೋದಲ್ಲಿ ಬಂದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರತಿ ದಿವಸವೂ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಈ ದಿವಸದ ವಚನವು, ಸಂದೇಶವು ಯೋಬನು 17ನೇ ಅಧ್ಯಾಯ 4ರಿಂದ. ಯೋಬನು 17ನೇ ಅಧ್ಯಾಯ 4ರಿಂದ. ವಿವೇಕವು ಪ್ರವೇಶಿಸದಂತೆ ಅವರ ಹೃದಯವನ್ನು ಮುಚ್ಚಿಬಿಟ್ಟಿದ್ದೀಯಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಯೋಬನ ವಿರೋಧಿಗಳಾದಂಥ ಸ್ನೇಹಿತರಿಗೆ ದೇವರ ವಿಷಯವನ್ನು ತಿಳಿಸಿದಾಗ ಅಂಥವ್ರು ಏನು ಮಾಡ್ತಾರೆ, ಅವರು ಆ ಮಾತನ್ನು ಕೇಳಲಿಲ್ಲ. ಅದಕ್ಕೆ ಯೋಬನವರಿಗೆ ಹೇಳ್ದ, ವಿವೇಕವು ಪ್ರವೇಶಿಸಿದಂತೆ ಅವರ ಹೃದಯವನ್ನು ಮುಚ್ಚಿಬಿಟ್ಟಿದ್ದೀಯಲ್ಲ. ಅಂದರೆ ತಿಳುವಳಿಕೆ, ಬುದ್ಧಿಮಾತು, ದೇವರ ವಿಷಯವನ್ನು ಅವರಿಗೆ ಹೇಳಿದ್ರು ಕೂಡ ಅವರು ಕೇಳದಾಗಿ ಅವರ ಮನಸ್ಸನ್ನು ನೀನು ಕಠಿಣ ಮಾಡಿದ್ದೀಯ ಅಂತ. ಹಾಗೆ ಇವತ್ತು ಕೂಡ ಅನೇಕರಿಗೆ ದೇವರು ಯಾರ ಮುಖಾಂತರ ತಿಳಿಸ್ಬೇಕೋ ಅವರಿಗೆ ತಿಳಿಯಪಡಿಸ್ತಾ ಬರುವಾಗ ಅವ್ರು ಏನು ಮಾಡ್ತಾರೆ, ದೇವರ ವಿಷಯವನ್ನು, ಒಳ್ಳೆಯ ವಿಷಯವನ್ನು ಮನಸ್ಸಿಗೆ ತೆಗೆದುಕೊಳ್ಳೋದಿಲ್ಲ. ಬದಲಾಗಿ ಲೋಕದ ವಿಷಯಗಳು, ಇನ್ನೊಬ್ಬನ ಹಾಳು ಹೋದಾಗ ಮೋಸ ವಂಚನೆ ಮಾಡ್ಬೋದು, ಇನ್ನೊಬ್ಬರ ಋಣ ತಿನ್ನುವಂಥದ್ದು, ನಾನಾ ರೀತಿ ಮೋಸ ಮಾಡುವಂಥದ್ದು, ಅದರಲ್ಲಿ ಸಂಪಾದನೆ ಮಾಡುವಂಥದ್ದಕ್ಕೆ ಅವರ ಮನಸ್ಸು ಹೋಗ್ತದೆ. ಹಾಗಲ್ಲಿ ಏನಾಗಿದೆ, ಅಂಥವರ ಮನಸ್ಸನ್ನು ದೇವರು ಕಠಿಣ ಮಾಡಿದ್ದಾರೆ ಅಂತ ಇದರ ಅರ್ಥ. ಅದಕ್ಕೆ ಅನೇಕ ಕಡೆ ಬೈಬಲ್ ವಾಕ್ಯ ತಿಳಿಸ್ತದೆ, ಅಂಥವರಿಗೆ ನಾಶನ ಎಂಬ ತೀರ್ಪಾಗಿದೆ. ನ್ಯಾಯ ತೀರ್ಪಿನ ದಿವಸ ಅವರು ನೇರವಾಗಿ ಅವರ ಆತ್ಮ ಪಾತಾಳಕ್ಕೆ ಹೋಗ್ತದೆ ಅಂತ ಹೇಳುವಂಥದ್ದು ಅಲ್ಲಿ ಅನೇಕ ಬಹಳ ಕಡೆಗೆ ಈ ಬೈಬಲಲ್ಲಿ ಈ ವಿಷಯಗಳು ಬರೆಯಲ್ಪಟ್ಟಿವೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕುರಾನ್ ಕೂಡ ಇದೇ ಮಾತನ್ನು ತಿಳಿಸ್ತಾ ಇದೆ. ಹಾಗೆ ಇವತ್ತು ಅನೇಕರಿಗೆ ನಾವು, ಅಯ್ಯೋ ನಮ್ಮ ಮಾತು ಕೇಳಿಲ್ಲಪ್ಪ, ನಾವು ಎಷ್ಟು ಹೇಳಿದೆ ಅವ್ರ ಮಾತು ಕೇಳೋದಿಲ್ಲ, ಅವರು ನಮ್ಮ ಬಳಿಗೆ ಬರೋದಿಲ್ಲ, ಸಾಕ್ಷಿಗಳಾಗೋದಿಲ್ಲ, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು, ಅಣ್ಣ ತಮ್ಮ, ಅತ್ತೆ ಸೊಸೆ, ಯಾರೇ ಇರ್ಬೋದು ಅಂತೇಳಿ ಅನೇಕರು ಅದನ್ನೇ ಬಡ್ಕೊಳ್ತಾರೆ. ಅವರಿಗಾಗಿ ಪ್ರಾರ್ಥಿಸಬೇಕು, ಇವರಿಗಾಗಿ ಪ್ರಾರ್ಥಿಸಬೇಕು, ಅವರಿಗೆ ಪ್ರಾರ್ಥಿಸೋಣ, ಅವರು ದೇವರ ಬಳಿಗೆ ಬರಬೇಕು, ಇವರ ದೇವರ ಬಳಿ ಬರಬೇಕು. ದೇವರ ಬಳಿಗೆ ಬರಬೇಕು ಅಂತೇಳಿ ದೇವರು ಮೊದಲೇ ಆಯ್ಕೆ ಮಾಡಿಕೊಂಡಿದ್ದಾರೆ ಯಾರ್ಯಾರು ಬೇಕು ಎಂಬುದಾಗಿ. ಯಾವ ಕೆಲಸಕ್ಕೆ ಯಾರ್ಯಾರು ಬೇಕು, ಪರಲೋಕಕ್ಕೆ ಯಾರ್ಯಾರು ಬೇಕು ಅಂತೇಳಿ ಮೊದಲೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಜೀವಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರು ಬರೆದು ಆಗಿದೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಪ್ರಕಟಣೆಯ ಗ್ರಂಥದಲ್ಲಿ ಬೈಬಲ್ ತಿಳಿಸಲ್ಪಡ್ತದೆ. ಅವರನ್ನು ದೇವರು ಶುದ್ಧೀಕರಿಸ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಆದರೆ ಈ ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ, ಎರಡು ರೀತಿ ಆಯ್ಕೆ ಇದೆ. ಒಂದು ತಾಯಿಯ ಗರ್ಭದಿಂದಲೇ ಆಯ್ಕೆ, ಇನ್ನೊಂದು ಪ್ರಾಪಂಚಿಕದಿಂದ ಆಯ್ಕೆ ಅಂತ ಹೇಳಿ. ಆದರೆ ತಾಯಿ ಗರ್ಭದಿಂದಲೂ ಪ್ರಾಪಂಚಿಕದಿಂದಲೂ ಯಾರು ಬೇಕು ಅಂತ ಆಯ್ಕೆಯಾಗಿದ್ದಾರೆ. ಆಮೇಲೆ ಇನ್ನೊಂದು ವಿಷಯನಪ್ಪ, ಪ್ರತಿಯೊಬ್ಬರಿಗೂ ದೇವರ ವಿಷಯ ನಾನಾ ರೀತಿಯಲ್ಲಿ ಇವತ್ತು ತಲುಪಲೇಬೇಕು. ಉದಾಹರಣೆಗೆ ಬೈಬಲ್ ಮೂಲಕ, ಮತ್ತು ವೇದಗಳ ಮೂಲಕ, ಮಹಾಭಾರತದ ಮೂಲಕ, ಭಗವದ್ಗೀತೆ ಮೂಲಕ, ಕುರಾನ್ ಮೂಲಕ ತಲುಪಲೇಬೇಕು ಯಾರ್ಯಾರಿಗೆ, ಅವರವರಿಗೆ ಅದದು ಗ್ರಂಥಗಳ ಮೂಲಕ. ಅದು ದೇವರ ವಿಷಯಗಳು. ಆವಾಗ ಅಲ್ಲಿ ತಿಳಿಯಪಡಿಸುವುದು ದೇವರ ಕೆಲಸವಾಗಿದೆ. ಒಂದು ವೇಳೆ ಅವರು ಬರುವುದಾದರೆ ಬಂದರೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ಇದೆ. ಆದರೆ ಖಂಡಿತವಾಗಿ ಇಲ್ಲ, ಕೇಳೋದಿಲ್ಲ. ಅವರ ಹೃದಯವನ್ನು ದೇವರು ಕಠಿಣ ಮಾಡಿದೆ. ಆದರೆ ಅವರಿಗೆ ತಿಳಿಸುವಂಥ ಒಂದು ವಿಷಯ ಇದೆ. ಯಾಕೆಂದರೆ ಅವರಿಗೆ ದೇವರನ್ನು ತಿಳಿಯದೆ ಇರಬಾರ್ದು, ಅವರ ಕಿವಿಗೆ ದೇವರ ವಿಷಯ ತಲುಪದೆ ಇರಬಾರದು. ಇದು ರೋಮಪುರದವರಿಗೆ ಬರೆದ ಪತ್ರದಲ್ಲಿ ಅಪೊಸ್ತಲನಾದ ಪೌಲನು ಕೂಡ ರೋಮನರಿಗೆ ಅದೇ ಪತ್ರವನ್ನು ಬರೆದಿದ್ದಾರೆ. ಏನಪ್ಪ ಅಂದರೆ, ನ್ಯಾಯ ತೀರ್ಪಿನ ದಿವಸ ಅಯ್ಯೋ ನೀನು ಯಾರು ಅಂತ ನನಗೆ ಗೊತ್ತಿಲ್ಲದಾಯಿತು ಅಂತ ಯಾರೂ ಹೇಳಬಾರ್ದಂತೆ, ಯಾರಿಗೂ ಕೂಡ ದೇವರ ಮಾತಿಗೆ ಉತ್ತರ ಇಲ್ಲದವರು ಆಗಿರಬಾರ್ದಂತೆ. ಆ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಅದು ಇಲ್ಲಿ ಹೇಳಿದ್ದು, ವಿವೇಕವು ಪ್ರವೇಶಿಸಿದಂತೆ ಅವರ ಹೃದಯವನ್ನು ಮುಚ್ಚಿಬಿಟ್ಟಿದ್ದೀಯಲ್ಲ ಅಂತ. ಅನೇಕರು ಇವತ್ತು ದೀಕ್ಷಾಸ್ಥಾನ, ಗಂಗಾಸ್ಥಾನವನ್ನು ಪಡ್ಕೊಳ್ತಾರೆ, ಸ್ವಲ್ಪ ದಿವಸ ಇರ್ತಾರೆ, ಆಮೇಲೆ ತಿರುಗಿ ಪ್ರಾಪಂಚಿಕ ವಿಷಯಕ್ಕೆ ಹೋಗ್ತಾರೆ. ಇವತ್ತು ಖಂಡಿತವಾಗಿ ಆಗ ಏನಾಗಿದೆ, ಅವರ ಹೃದಯವನ್ನು ಕಠಿಣ ಮಾಡಿದ್ದಾರೆ. ನಾಶನ ಎಂಬ ತೀರ್ಪಲ್ಲಿ ಬಂದು ಹೋಗಿದೆ. 1 ಪೇತ್ರ 4ನೇ ಅಧ್ಯಾಯ 6ನೇ ವಚನದಲ್ಲಿ
ಇದನ್ನು ನೋಡುವಾಗ ಮತ್ತು 10 ದಶಾಜ್ಞೆಗಳಿಗೆ ಯಾರು ವಿಧೇಯರಾಗಿ ಜೀವಿಸುವುದಿಲ್ಲವೋ, ಬರೀ ಈ ಲೋಕದ ವಿಷಯಗಳಿಗಾಗಿಯೂ ಬಹಳ ಜನ ಅಂದರೆ ಬಹಳ ಜನ ಅಂಥವರ ಹೃದಯವನ್ನು ಮುಚ್ಚಿಬಿಟ್ಟಿದ್ದಾರೆ ದೇವರು. ಅಂದರೆ ದೇವರ ವಿಷಯ ಅವರಿಗೆ ತಲುಪಬೇಕು ಅಂತ ಅಷ್ಟೇ. ನಾಡಿದ್ದು ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನಿನ್ನ ಮಾತೇ ನನಗೆ ಗೊತ್ತಿಲ್ಲ, ನಾನು ಕೇಳಲಿಲ್ಲ ಅಂತ ಹೇಳುವ ಹಾಗೆ ಇರಬಾರ್ದು ಅಂತ ಇದರ ಅರ್ಥವಾಗಿದೆ. ಇಂಥವರನ್ನು ಉನ್ನತ ಸ್ಥಿತಿಗೆ ತಂದೀಯಾ ಅಂತೇಳಿ ಆಗ ಏನು ಮಾಡ್ತಾರೆ ನೋಡಿ, ಇಂಥವ್ರು ಕೂಡ ದೇವರಿಗೆ ವಿರುದ್ಧವಾದವರು ಕೂಡ ಇವತ್ತು ಏನು ಮಾಡಿದ್ದಾರೆ, ಬಹಳ ಒಂದು ಕೋಟಿ ಎಷ್ಟೆಷ್ಟೋ ಕೋಟೀಶ್ವರರಾಗಿದ್ದಾರೆ. ಈ ಭೂಲೋಕದಲ್ಲಿ 1ನೇ ಹಣಗಾರ, 2ನೇ ಹಣಗಾರ, 3ನೇ ಹಣಗಾರ ಅಂತೇಳಿ ಎಂತೆಂಥ ಕೋಟಿಗಳು ಆಗಿದ್ದಾರೆ. ಆದರೆ ಏನಾಗಿದೆ ಅದಕ್ಕೂ ಕೂಡ ದೇವರೊಂದು ಮಾತನ್ನು ಹೇಳಿದರೆ, ನೀ ಇಡೀ ಲೋಕವನ್ನು ಸಂಪಾದನೆ ಮಾಡಿದ್ರು ನಿನ್ನ ಪ್ರಾಣ ನಷ್ಟಪಡ್ತದೆ ಅಂತ. ಯಾಕೆಂದರೆ ದೇವರ ಮಾತನ್ನು ಮೀರಿ ಅವರು ಸಂಪಾದನೆ ಮಾಡಿರುವಂಥದ್ದು. ನಾಶನವೆಂಬ ತೀರ್ಪಿಗೆ ಅವರು ಸೈತಾನನನ್ನು ಹಿಂಬಾಲಿಸಿದ್ದಾರೆ. ಮತ್ತಾಯ 4ನೇ ಅಧ್ಯಾಯದಲ್ಲಿ ಓದಿ ನೋಡುವಾಗ ದೇವರನ್ನಂದರೆ ಯೇಸುಸ್ವಾಮಿಯೇ ಮನುಷ್ಯನ ಅವತಾರವೆತ್ತಿಯ ಪರಮಾತ್ಮನೇ ಕಲಿಯುಗದಲ್ಲಿ ಯೇಸೆಂಬ ನಾಮದಲ್ಲಿ ಬಂದಾಗ ಸೈತಾನ್ ಅಂದರೆ ದೆವ್ವ ದುಷ್ಟಶಕ್ತಿ ಅವರನ್ನು 3 ರೀತಿಯಲ್ಲಿ ಸೋಲಿಸಲಿಕ್ಕೆ ನೋಡ್ದ. ಏನು ಮಾಡ್ದ, ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಇಡೀ ಲೋಕವನ್ನೇ ತೋರಿಸಿ ಇದು ಎಲ್ಲವೂ ನನ್ನದೇ, ನೀನು ನನ್ನ ಕಾಲಿಗೆ ಬಿದ್ದರೆ ನಿನಗೆ ಎಲ್ಲವನ್ನು ಕೊಡ್ತೇನೆ ಅಂತೇಳಿ ಆ ಸೈತಾನ ಏನು ಮಾಡ್ದ, ದೇವರಿಗೆ ಹೇಳಿದ. ಹಾಗೆ ಇವತ್ತು ದೇವರ ಕಡೆ ದೇವರು ಬೇಕು, ದೆವ್ವನು ಬೇಕು ಅಂತ ಹೇಳ್ಕೊಂಡು ದೇವರ ಹೆಸರನ್ನು ಅರಿತುಕೊಂಡು ಅಕಸ್ಮಾತ್ ಅರಿಯದೆ ಹೆಚ್ಚಿನ ಅಂಶ ಅರಿತವರು ಇಡೀ ಲೋಕದ ವಿಷಯಗಳಿಗೆ ಹೋಗಿ ಬೇಕಾದಷ್ಟು ಹಣ, ಸಂಪಾದನೆ, ಆಸ್ತಿ, ವೈಡೂರ್ಯ ಮಾಡಿಕೊಂಡು ನಾನಾ ರೀತಿ ಲೋಕದವರಾಗಿ ಜೀವಿಸ್ತಾರೆ. ಗೊತ್ತಿಲ್ಲದವರು ಕೂಡ ಈ ರೀತಿ ಜೀವಿಸ್ತಾರೆ. ಆಗಲಿ ಏನಾಗಿದೆ ಅಂತವ್ರನ್ನ ದೇವರು ಕೈ ಬಿಟ್ಟಿದ್ದಾನೆ. ಇಂಥವರಿಗೆ ಸೈತಾನನೇ ದೇವರಾಗಿದ್ದಾನೆ. ಇವರು ಸೈತಾನನನ್ನು ಹಿಂಬಾಲಿಸ್ತಾ ಇದ್ದಾರೆ ಅಂತ ಇದರ ಅರ್ಥ. ಅನೇಕರು ಎಂತೆಂಥೋ ಸೇವಕರುಗಳು, ಪಾಸ್ಟರ್ಗಳು, ಫಾದರ್ಗಳು, ಗುರುಜಿಗಳು, ಸ್ವಾಮೀಜಿಗಳು, ಮಠಾಧೀಶ್ವರಗಳು ಅಂತ ಹೇಳೋರು ಕೂಡ ಏನು ಮಾಡಿದ್ದಾರೆ, ಇವತ್ತು ಐಷಾರಾಮ ಜೀವನವನ್ನು ಮಾಡಿ ಅವರ ಜೀವನಕ್ಕಾಗಿ ದೇವರ ವಿಷಯವನ್ನು ಹೇಳಿಕೊಂಡು ಇನ್ನೊಬ್ಬರಿಗೆ ದಗ, ಮೋಸ, ವಂಚನೆ, ಕೊಲೆ, ಅತ್ಯಾಚಾರ ಮಾಡಿಕೊಂಡು ನಾನಾ ರೀತಿ ಎಷ್ಟೆಷ್ಟೋ ಕಾರುಗಳು ಎಂತೆಂಥವನ್ನು ಮಾಡಿಕೊಂಡು ಇವತ್ತು ಜೀವಿಸ್ತಾ ಇದ್ದಾರೆ. ಆಗ ಇವರಿಗೆ ಸರಿಯಾಗಿ ನರಕವೆಂಬ ತೀರ್ಪು ಈ ಲೋಕದಲ್ಲೇ ಆಗಿ ಹೋಗಿದೆ. 1 ಪೇತ್ರ 4ನೇ ಅಧ್ಯಾಯ 6ನೇ ವಚನ ಮತ್ತು 10 ದಶಾಜ್ಞೆಗಳನ್ನು ವಿವರಿಸುವ ಅಲ್ಲಿ ನೋಡುವಾಗ ಕರೆಕ್ಟಾಗಿ ತೀರ್ಪು ಆಗಿ ಹೋಗಿದೆ. ಅದಕ್ಕೆ ಅವರು ಉನ್ನತ ಸ್ಥಿತಿಗೆ ಬಂದಿದ್ದಾರೆ. ಅಂದರೆ ಅವರ ಜೀವನ ಈ ಲೋಕದಲ್ಲಿ ಮುಗಿದು ಹೋಯಿತು. ಇದು ಲೂಕ 16ನೇ ಅಧ್ಯಾಯದಲ್ಲಿ ಕೂಡ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಲೂಕನ ಮೂಲಕ ದೇವರು ಅಲ್ಲಿ ಕೂಡ ಇದನ್ನು ಹೇಳಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರಿಗೆ ಬೇಕಾದವ್ರನ್ನ ಪ್ರೀತಿ ಮಾಡಿದರೆ ಅವ್ರಿಗೆ ಈ ಲೋಕದಲ್ಲಿ ಆಸ್ತಿ ಪಾಸ್ತಿ ಯಾವುದೂ ಇಲ್ಲ, ಎಲ್ಲವೂ ವಿರೋಧಿಗಳಾಗಿ ಬರ್ತಾರೆ. ಅವರಿಗೆ ಅನುದಿನದ ಆಹಾರ ಮಾತ್ರ, ಅವರಿಗೆ ಏನು ಬೇಕು ಊಟ, ಬಟ್ಟೆ, ಅವರಿಗೆ ಖರ್ಚಿಗೆ ಅನುದಿನಕ್ಕೆ ಏನು ಬೇಕಾಗಿದೆ ಅದಕ್ಕಾಗಿ ಅವರು ಅದರಲ್ಲೇ ಇರ್ತಾರೆ. ಸತ್ಯ ಸುವಾರ್ತೆಯನ್ನು ಸಾರ್ತಾ ಇರ್ತಾರೆ, ದೇವರು ಅವರನ್ನು ನಡೆಸ್ತಾ ಇರ್ತಾರೆ ಅಂತ ಇದರ ಅರ್ಥ. ಅದಕ್ಕೆ ಉನ್ನತ ಸ್ಥಿತಿಗೆ ತಂದಿದ್ದೀಯಾ. ಸಂಪೂರ್ಣ ನಾಶ ನೋಡಿ, ಎಂತೆಂಥ ಕೋಟಿ ಬಿಲ್ಡಿಂಗ್ಗಳು, ಎಷ್ಟೆಷ್ಟು ಹಣಕಾಸು ಏನೇನೋ ಇರ್ಬೋದು. ಆದರೆ ಸುನಾಮಿ, ಚಂಡಮಾರುತ, ಬಿರುಗಾಳಿ, ಬೆಟ್ಟ ಜರಿಯೋದು ಬರ್ತದೆ, ಬೆಂಕಿ ಬೀಳ್ತದೆ, ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತವೆ. ಈಗ ಕೊರೋನಾ ಬಂತು, ಏಡ್ಸು ಬಂತು, ಸರ್ವನಾಶ. ಆಸ್ತಿ ಪಾಸ್ತಿ ಇದ್ದವರು ಏನಾಯ್ತು, ಯೆಶಾಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ನಿನಗೆ ಭೂಮಿ ಹಾಸಿಗೆ, ಆಕಾಶವು ನಿನಗೆ ಹೊದಿಕೆ, ಏನೂ ಇಲ್ಲದ ಆಗಿ ಏನು ಮಾಡ್ತಾರೆ, ಗಂಜಿ ಕೇಂದ್ರದಲ್ಲಿ ಇವತ್ತು ಮುಳುಗಬೇಕಾಗ್ತದೆ. ಕಡೆಗೆ ವಾಸಕ್ಕೆ ಮನೆ ಇಲ್ಲ, ಬಟ್ಟೆ ಇಲ್ಲ, ಸರ್ವನಾಶವಾಗುವುದು ಇದುವೇ. ಈ ಲೋಕ ಇಡೀ ನೀನು ಸಂಪಾದನೆ ಮಾಡು, ನಿನ್ನ ಪ್ರಾಣ ನಷ್ಟಪಟ್ಟು ಹೋಗ್ತದಲ್ಲ ಅಂತ ಹೇಳಿ. ಹಾಗೆ ಜಾತಿ ಮತ ಭೇದ ಕೂಡ ಮಾಡಿದವರು ಏನು ಮಾಡ್ತಾರೆ, ನಾವು ಅಂಥವ್ರು, ನೀವಿಂಥವ್ರು, ನಾವು ಮಾತ್ರ ದೇವರ ಪೀಠದಲ್ಲಿರಬೇಕು, ಸ್ಟೇಜಲ್ಲಿರಬೇಕು, ನೀವು ಅಲ್ಲೇ ಕೂತ್ಕೊಳ್ಬೇಕು, ನೀವು ಈ ಕಡೆ ಬರಬಾರ್ದು, ನಾವು ಪರಿಶುದ್ಧರು, ನೀವು ಅವಶುದ್ಧರು, ನಾವು ನೀತಿವಂತರು, ನೀವು ಅನೀತಿವಂತರು ಅಂತ ಹೇಳೋರು ಕೂಡ ಏನಾಗ್ತದೆ, ಅಂಥ ಕಷ್ಟಗಳು ಬರುವಾಗ ಸರ್ಕಾರ ಏನು ಮಾಡ್ತದೆ, ಗಂಜಿ ಕೇಂದ್ರ ಅಂತೇಳಿ ತೆರೆದು ಎಲ್ಲರನ್ನ ಅಲ್ಲಿ ಸೇರಿಸ್ತಾರೆ. ಅಲ್ಲಿ ಯಾವ ಜಾತಿ ಮತ ಭೇದ ಇಲ್ಲ, ಕೊಟ್ಟಿದ್ದನ್ನು ತಿಂದುಕೊಂಡು ಕಾಲು ಮುದ್ರಿಕೊಂಡು ಬೀಳಬೇಕಾಗ್ತದೆ. ಬೆಡ್ಶೀಟು ಇಲ್ಲ, ಹಾಕಲಿಕ್ಕೆ ಬಟ್ಟೆ ಕೂಡ ಇಲ್ಲದಾಗ್ತದೆ. ಇದು ಆಗಿ ಹೋಗಿದೆ. ಹೌದೋ ಅಲ್ಲವೋ ಯೋಚನೆ ಮಾಡಿ ನೋಡಿ. ಇದಕ್ಕೆ ಹೇಳಿದ್ದವ್ರನ್ನ ಉನ್ನತ ಸ್ಥಿತಿಗೆ ತಂದಿದೆಯಲ್ಲಪ್ಪ ಅಂತ. ಆದರೆ ಅಲ್ಲಿ ತೀರ್ಪು ಆಗಿ ಹೋಗಿದೆ ಅಂತ ಇದರ ಅರ್ಥ. ದೇವರನ್ನ ಅರಿತುಕೊಂಡು ಮತ್ತು ತಿನ್ನೋದು, ಕುಡಿಯೋದು, ಬಿರಿಯಾನಿ, ಆ ಬಟ್ಟೆ ಈ ಬಟ್ಟೆ, ಆ ಅಲಂಕಾರ ಈ ಅಲಂಕಾರ, ಆ ಸ್ಟೈಲು ಈ ಸ್ಟೈಲು ಅಂತ ಹೇಳ್ಕೊಂಡು ಯಾರು ಹೋಗ್ತಾರೋ, ಇತರರನ್ನು ಯಾರು ಕೆಡಿಸಲಿಕ್ಕೆ ಹೀಗೆ ಹೇಳ್ತಾರೋ ಇತರರಿಗೆ, ಅವರಿಗೆ ಕೂಡ ಅವ್ರು ಎಷ್ಟೇ ಪ್ರಾರ್ಥನೆ ಮಾಡಲಿ, ಎಷ್ಟೇ ದಾನ ಧರ್ಮ ಮಾಡಲಿ, ಏನೇ ಆಗಲಿ ಅವರಿಗೆ ಕೂಡ ತೀರ್ಪು ಆಗಿದೆ.
ದೇವರ ನಾಮಕ್ಕೆ ಸ್ತೋತ್ರ ಹೊಡೆಯೋದಕ್ಕೆ ಸಂಶಯವಿಲ್ಲ. ಇದು ಬೈಬಲಲ್ಲಿ ಬರೆದಿರುವಂಥ ವಿಷಯ. ದೇವರ ನಾಮಕ್ಕೆ ಸ್ತೋತ್ರ. 5ನೇ ವಚನ 17:5. ಯಾವನು ಸ್ವಲಾಭಕ್ಕಾಗಿ ಮಿತ್ರನ ಮೇಲೆ ದೂರು ಹೊರಿಸುವನೋ ಅವನ ಮಕ್ಕಳು ಕಂಗೆಡುವರು. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಸ್ವಂತ ಲಾಭಕ್ಕಾಗಿ ಸ್ವಂತ ಮಿತ್ರರ ಮೇಲೆ ಅಥವಾ ದೇವರ ಸೇವಕರ ಮೇಲೆ ದೂರು ಹೊರಿಸಿ ಅನ್ಯ ಸಂಪಾದನೆ ಮಾಡ್ತಾರೋ ಅವರ ಮಕ್ಕಳು ಕಂಗೆಡೂರು. ಅವರ ಮಕ್ಕಳಿಗೆ ಕೂಡ ಶಾಪ ಬರ್ತದಂತೆ. ಬಹಳ ಎಚ್ಚರ. ಇದು ಕೂಡ ಅನೇಕ ಕಡೆ ನಡೆದು ಹೋಗಿದೆ, ಈಗಲೂ ನಡೀತಲೇ ಇದೆ, ಕಣ್ಣು ಮುಂದೆ ಇದು ಇವತ್ತು ಕೂಡ ಇದುವೇ. ಸ್ವಲಾಭಕ್ಕಾಗಿ ಸ್ವಂತ ಮಿತ್ರರ ಮೇಲೆ ಸ್ನೇಹಿತರ ಮೇಲೆ ಚಾಡಿ ದೂರು ಹೇಳೋದು, ಇನ್ನೊಬ್ಬರನ್ನ ಹಾಳು ಮಾಡುವಂಥದ್ದು, ದೇವರ ಸೇವಕರಿಗೆ ದೂಷಣೆ ಮಾಡುವಂಥದ್ದು, ಇದೆಲ್ಲವೂ ಎಲ್ಲಿ ನಡೀತದೋ ಅವರ ಮಕ್ಕಳು ಕಂಗೆಡುವರು. ಅವರ ಮಕ್ಕಳು ಕೂಡ ಆಶೀರ್ವಾದ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಅಂಥವರ ಮಕ್ಕಳು ಕೂಡ ಉದ್ಧಾರ ಆಗುವುದಿಲ್ಲ. ಇದನ್ನು ಬಹಳ ಸಲ ನಾವು ಹೇಳಿದ್ದೇವೆ. ವಿಮೋಚನ ಕಂಡ 20ನೇ ಅಧ್ಯಾಯ 5 ಮತ್ತು 6ನೇ ವಚನ, 34ನೇ ಅಧ್ಯಾಯ 7ನೇ ವಚನದಲ್ಲಿ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ ಕೀರ್ತನೆ 109ರಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ಅನೇಕ ಕಡೆ ಹಿಂದಿನ ಸಂದೇಶದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಮತ್ತೊಂದು ಸಲ ಯೋಬನು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾನೆ. ಆದ್ದರಿಂದ ತನ್ನ ಲಾಭಕ್ಕಾಗಿ ಇನ್ನೊಬ್ಬರ ಚಾಡಿ ದೂರು ಮೋಸ ದಗ ಅದು ಇದು ಮಾಡಿ ಹೇಳೋದು, ದೂರು ಹೇಳೋದು, ಕೆಡ್ಸಕ್ಕೆ ನೋಡಿದರೆ ಅಂಥವರ ಮಕ್ಕಳು ಕೂಡ ಅಲ್ಲಿ ಉದ್ಧಾರ ಆಗುವುದಿಲ್ಲ. ಇದು ನಡೆದು ಹೋಗಿದೆ, ಇವತ್ತು ನಡೀತಿದೆ, ಇವತ್ತು ಕೂಡ ನನ್ನ ಕಣ್ಣು ಮುಂದೆ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರ. ಮಕ್ಕಳ ಆಶೀರ್ವಾದಕ್ಕೂ ಎಲ್ಲಿಯಾದರೂ ತಪ್ಪಿ ಹೋದರೆ ಈ ರೀತಿ ನಡ್ಕೊಂಡ್ರೆ ಅಂಥವರೇ ಕಾರಣರಾಗ್ತಾರೆ. 6ನೇ ವಚನ, ಆತನು ನನ್ನನ್ನು ಅನ್ಯ ದೇಶದವರ ಕಟ್ಟುಗಾದೆಗೆ ಆಸ್ಪದ ಮಾಡಿದ್ದಾನೆ, ಜನರ ಉಳಾಟಕ್ಕೆ ನನ್ನ ಮುಖವು ಗುರಿಯಾಗಿದೆ. ನೋಡಿ, ಆತನು ನನ್ನನ್ನು ಅನ್ಯ ದೇಶದವರ ಕಟ್ಟುಗಾದೆಗೆ ಆಸ್ಪದ ಮಾಡಿದ್ದಾರೆ ಅಂದರೆ ಯೋಬ ಯಾಕೆ ಹೇಳ್ತಾ ಇದ್ದಾನೆ? ನಾನು ಸರಿಯಾಗಿ ದೇವರ ವಿಷಯವನ್ನು ಹೇಳುವಾಗ ಈ ವಿರೋಧಿಗಳು, ಈ ಲೋಕದ ಜನಗಳು, ಈ ದುಷ್ಟರು ಏನು ಮಾಡ್ತಾರೆ, ಅನ್ಯ ದೇಶದ ಒಂದೊಂದು ಗಾದೆಗೆ ನನ್ನನ್ನು ಅಯ್ಯೋ ಇವನು ಏನು ಹೇಳ್ತಾನೆ, ಪಲ್ಯ ಹಾಗೆ ಹೇಳ್ತಾರೆ, ಇಲ್ಲಿ ಹೇಳೋ ಹಿರಿಯರ ಒಂದೊಂದು ಗಾದೆಗಳು, ಕಟ್ಟುಗಾದೆಗೆ ಅಂಥವ್ರನ್ನ ಹೋಲಿಸ್ತಾರೆ. ಅಂದರೆ ಅಂಥವ್ರು ಒಳ್ಳೆ ಮಾತನ್ನು ಕೇಳುವುದಿಲ್ಲ, ದೇವರ ಮಾತು ಅವರಿಗೆ ಬೇಡ, ಹೀಯಾಳಿಸ್ತಾರೆ. ದೇವರ ಮಾತನ್ನು ಸರಿಯಾಗಿ ಹೇಳೋರನ್ನ ಹೀಯಾಳಿಸ್ತಾರೆ ಅಂತ ಇದ್ರೆ ಅದನ್ನು ಯೋಬ ಹೇಳಿದ್ದು. ಜನರ ಉಗ್ಲಾಟಕ್ಕೆ ನನ್ನ ಮುಖವು ಗುರಿಯಾಗಿದೆ. ಕೆಲವರೇನು ಥೂ ಅವನ ದೇವರಂದ್ರೆ ಯಾಕೆ, ದೇವರ ಮಾತು ಬಹಳ ಮಾತಾಡ್ತಾನೆ, ಅವನಿಗೆ ಯಾಕೆ ಕಷ್ಟ ಸಂಕಟ ದುಃಖ ಬರಬೇಕಿತ್ತು, ಅವನ ಮುಖಕ್ಕೆ ಇವನು ಹೇಗಿದ್ದಾನೆ, ಯಾವ ರೀತಿ ಹೆಸರಿದ್ದಾನೆ, ಹೆಂಡತಿ ಇಲ್ಲ, ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಮನೆ ಇಲ್ಲ, ಆದ್ರೂ ನೋಡಿ ಅವನು ಏನು ಮಾತಾಡ್ತಾನೆ ಅಂತೇಳಿ ಕೆಲವರು ಥೂ ಅಂತೇಳಿ ಉಗಿತಾರೆ. ಇದು ನನಗೂ ಕೂಡ ಆಗಿ ಹೋಗಿದೆ. ಅನೇಕರು ಈ ರೀತಿ ನನ್ನ ಹಿಂದುಗಳಿಂದ ಕೂಡ ಉಗಿದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೂಡ ಒಬ್ಬೊಬ್ಬರು ಅದೇ ಮಾತನ್ನು ಆಡ್ತಾ ಇದ್ದಾರೆ. ಆದರೆ ಅಂಥವ್ರನ್ನ ದೇವರು ಕ್ಷಮಿಸಲಿ, ಆಶೀರ್ವದಿಸಲಿ, ಸಾಕ್ಷಿಯಾಗಿ ಮಾರ್ಪಡಿಸಲಿ ಅಂತೇಳಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಹಾಗೆ ಅಪೊಸ್ತಲ ಪೌಲರು ಕೂಡ ಇದನ್ನೇ ಹೇಳಿದ್ದು, ನಾವು ಲೋಕಕ್ಕೆ ಕಸವಾಗಿದ್ದೇವೆ, ನಮಗೆ ಮನೆ ಇಲ್ಲ, ಬಿಸಿಲಲ್ಲಿ ಒಣಗಬೇಕು, ಮಳೆಯಲ್ಲಿ ನೆನೆಯಬೇಕು, ಚಳಿಲಿ ನಡಗಬೇಕಾಗ್ತದೆ, ನಾವು ಲೋಕಕ್ಕೊಂದು ಕಸ ಆಗಿದ್ದೇವೆ, ನಾವೊಂದು ಪರದೇಶಿಗಳಾಗಿದ್ದೇವೆ ಅಂತೇಳಿ. ಆ ದೇವರು ಆದುಕೊಂಡವರಿಗೆ ಇದೇ ಗತಿ ಈ ರೀತಿ ಬರ್ತದೆ. ಅದಕ್ಕೆ ನಾವು ಬೇಸರ ಪಡಬಾರದು. 7ನೇ ವಚನ, ಕರೆಕರೆಯಿಂದ ನನ್ನ ಕಣ್ಣು ಮೊಬ್ಬಾಗಿದೆ, ನನ್ನ ಅಂಗಗಳೆಲ್ಲ ನೆರಳಿನಂತೆ ನಿಸ್ಸಾರವಾಗಿದೆ. ಕರೆಯಿಂದ ನನ್ನ ಕಣ್ಣು ಮೊಬ್ಬಾಗಿದೆ ಅಂದರೆ ಹೇಳುವುದು ಕೇಳುವುದೆಲ್ಲ ಆಗಿ ಏನಾಗಿದೆ, ನನಗೆ ಈ ರೀತಿ ಆದರೆ ನನ್ನ ಕಣ್ಣು ಕೂಡ ಎಲ್ಲ ಮೊಬ್ಬಾಗಿದೆ, ನನ್ನ ಅಂಗಗಳೆಲ್ಲ ನೆರಳಿನಂತೆ ನಿಸ್ಸಾರವಾಗಿವೆ, ನನಗೆ ನನ್ನ ಶರೀರವೇ ಕಾಣ್ತಾ ಇಲ್ಲ, ಕಣ್ಣು ಮೊಬ್ಬಾಗಿದೆ ಅಂದರೆ ಎಷ್ಟು ಕಷ್ಟಕ್ಕೆ ಆಗಿದ್ದರು ಯಾರು? ಯೋಬ. ಕಾರಣ ದೇವರ ಒಂದು ಪ್ರೀತಿ. ದೇವರ ನಮಗೆ ಸ್ತೋತ್ರವಾಗಲಿ. ಆದರೂ ದೇವರ ವಿಷಯವನ್ನು ಸಾಕ್ಷಿ ಹೇಳೋದನ್ನು ಯೋಬ ಬಿಡಲಿಲ್ಲ, ಬುದ್ಧಿವಾದ ಹೇಳುವುದನ್ನು ಬಿಡಲಿಲ್ಲ. ಹಾಗೀತು ನಮಗೆ ಕೂಡ ಎಂಥ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ನಾವು ದೇವರಿಗೆ ಸಾಕ್ಷಿಯಾಗಿ ಜೀವಿಸಬೇಕಾಗ್ತದೆ. ಅದು ನಮ್ಮ ಒಂದು ಸಾಮರ್ಥ್ಯ ಅಲ್ಲ. ದೇವರು ಯಾರನ್ನು ನಡೆಸ್ತಾರೋ, ದೇವರ ಆತ್ಮ ಯಾರಲ್ಲಿದೆಯೋ ಅವರು ಮಾತ್ರ ಈ ರೀತಿ ಜೀವಿಸಲು ಸಾಧ್ಯ. ಇದರಲ್ಲಿ ನೋಡಿ ನಾವು ಕಂಡುಹಿಡ್ಕೊಳ್ಬೇಕು. ಎಂಥ ಕಷ್ಟ ಸಂಕಟ ದುಃಖದಲ್ಲಿ ಇದ್ರೂ ಕೂಡ, ಏನು ಇಲ್ಲದಾದರೂ ಸರಿಯಾಗಿ ಬುದ್ಧಿವಾದವನ್ನು ಹೇಳ್ತಾ ಗದರಿಸುತ್ತಾ ಸರಿಯಾಗಿ ದೇವರ ವಿಷಯವನ್ನು, ಪರಮಾತ್ಮ ಭಗವಂತನ ವಿಷಯವನ್ನು, ಸರ್ವ ಸೃಷ್ಟಿಕರ್ತನಾದಂಥ ದೇವರನ್ನು ಯಾವುದೇ ಗ್ರಂಥಗಳು ಇರಲಿ ಅದರ ಮೂಲಕ ಅವರವರು ಹೇಳ್ತಾ ಖಂಡಿಸ್ತಾ ಎಚ್ಚರಿಸ್ತಾ ಹೋಗ್ತಾರೋ, ಈ ಲೋಕದ ವಿಷಯಗಳಿಗೆ ಆಸೆ ಪಡದೆ
ಕಷ್ಟ ಸಂಕಟ ದುಃಖಗಳು ಬಂದಾಗ ಈ ರೀತಿ ಮಾತನಾಡ್ತಾರೋ ಇಂಥವರು ದೇವರಿಂದ ಆಯ್ಕೆಯಾಗಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇನ್ನು ಅದು ಬೇಕು ಇದು ಬೇಕು ನಾನಾ ರೀತಿ ನಾಟಕ ಆಡಿಕೊಂಡು ದೇವರ ವಿಷಯವನ್ನು ಹೇಳಿಕೊಂಡು ಸಾರವರು ಖಂಡಿತವಾಗಿ ಆಯ್ಕೆಯಾಗಲಿಲ್ಲ. ಇವರೆಲ್ಲ ಸೈತಾನ ವಂಶದವರಾಗಿದ್ದಾರೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಬೈಬಲ್ ತಿಳಿಸಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜನರು ಇದನ್ನು ನೋಡಿ ಬೆರಗಾಗಿದ್ದಾರೆ ಮತ್ತು ನಿರಪರಾಧಿಯು ಭ್ರಷ್ಟನ ವಿಷಯದಲ್ಲಿ ಎಚ್ಚರಗೊಳ್ಳುತ್ತಾನೆ. ದೇವರ ಸ್ತೋತ್ರಗಳು. ಯಥಾರ್ಥ ಜನರು ಇದನ್ನು ನೋಡಿ ಬೆರಗಾಗಿದ್ದಾರೆ ಅಂದರೆ ಕೆಲವರ ಆತ್ಮದಲ್ಲಿ ದೇವರು ಮಾತನಾಡುವನಾಗಿದ್ದಾನೆ. ಅಂಥವ್ರು ಏನು ಮಾಡ್ತಾರೆ, ಅಯ್ಯೋ ಇಂಥವ್ರು ಈ ಕಷ್ಟ ಸಂಕಟ ದುಃಖದಲ್ಲಿ ಕೂಡ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ಬುದ್ಧಿ ಹೇಳ್ತಾರೆ, ಗದರಿಸ್ತಾರೆ, ಎಚ್ಚರಿಸ್ತಾರೆ, ದೇವರ ವಿಷಯವನ್ನೇ ಮಾತನಾಡ್ತಾರಲ್ಲಪ್ಪ, ಇದೇನಪ್ಪ ಇನ್ಯಾರಾಗಿದ್ರು ಇಂಥ ಒಂದು ಕಷ್ಟ ಸಂಕಟ ದುಃಖದಲ್ಲಿ ಬಂದು ಇದ್ರೂ ಕೂಡ ಏನಾಗ್ತಾರೆ ಇವರು ಈ ರೀತಿ ಮಾತಾಡ್ತಾರೆ, ಇದು ಹೇಗೆ ಸಾಧ್ಯ, ಇಲ್ಲಿ ಏನೋ ಒಂದು ವಿಚಿತ್ರ ಇರಬೇಕು ಅಂತೇಳಿ ಯಥಾರ್ಥ ಜನರು ಯಾರ ಮನಸ್ಸು ಹೃದಯ ಸ್ವಲ್ಪ ಶುದ್ಧವಾಗಿದೆಯೋ ಅವರು ಈ ರೀತಿ ಮಾತಾಡಿ ಇಂಥವ್ರನ್ನ ಸ್ವಲ್ಪ ಪರೀಕ್ಷೆ ಮಾಡೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅದು ದೇವರೊಂದು ಆಶೀರ್ವಾದ ಇರೋರು ಮಾತ್ರ, ಇಲ್ಲ ಇದ್ರೆ ಸಂಪೂರ್ಣವಾಗಿ ದೂಷಣೆ ಮಾಡೋರಾಗಿದ್ದಾರೆ. ನಾವು ಈ ಹಿಂದೆ ಕೂಡ ತಿಳಿದುಕೊಂಡ ಹಾಗೆ. ಮತ್ತು ನಿರಪರಾಧಿಯು ಭ್ರಷ್ಟನ ವಿಷಯದಲ್ಲಿ ಎಚ್ಚರಗೊಳ್ಳುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ಆತ್ಮ ಶುದ್ಧ ಹೃದಯ ಯಾರಲ್ಲಿ ಶುದ್ಧವಾಗಿದೆಯೋ, ದೇವರ ಆತ್ಮ ಯಾರಲ್ಲಿ ಇದೆಯೋ, ಪವಿತ್ರಾತ್ಮ ಯಾರನ್ನು ನಡೆಸ್ತಾ ಇದ್ದಾರೋ ಅವ್ರು ಏನು ಮಾಡ್ತಾರೆ, ದುಷ್ಟರ ವಿಷಯದಲ್ಲಿ ಎಚ್ಚರವಾಗ್ತಾರೆ. ಈ ಯೋಬನು ಏನಾಗಿದ್ದ, ದುಷ್ಟರು ಈ 3 ಮಂದಿಯಲ್ಲಿ ಅವನ ಸ್ನೇಹಿತರು ದುಷ್ಟರಾಗಿದ್ದರು. ಅವರ ವಿಷಯದಲ್ಲಿ ಬಹಳ ಎಚ್ಚರಗೊಂಡು ಅವರ ಮಾತಿಗೆ ಬೆಲೆ ಕೊಡದೆ ದೇವರ ವಿಷಯವಾಗಿ ಸಾಕ್ಷಿ ಕೊಡುತ್ತಾ ಎಚ್ಚರಿಸುತ್ತಾ ಹೋದ. ಹೀಗೆ ಇವತ್ತು ದೇವರಿಂದ ಆಯ್ಕೆಗೊಂಡವರು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಎಚ್ಚರಗೊಂಡು ಅಂಥವ್ರ ಜೊತೆ ಸೇರದೆ, ಅಂಥವ್ರ ಸಹವಾಸ ಮಾಡದೆ, ಅಂಥವ್ರನ್ನ ದೂರ ಇಟ್ಟು ಸತ್ಯವನ್ನು ಬಿಟ್ಟು ಅವರು ಜೀವಿಸುವುದಿಲ್ಲ ಅಂತ ಇದರ ಅರ್ಥ. 9ನೇ ವಚನ. ಹೀಗಾದರೂ ಶಿಷ್ಟನು ತನ್ನ ಮಾರ್ಗವನ್ನೇ ಹಿಡಿದು ನಡೆಯುವನು, ಶುದ್ಧ ಹಸ್ತನು ಬಲಗೊಳ್ಳುತ್ತಲೇ ಇರುವನು. ನೋಡಿ, ಏನು ಮಾಡ್ತಾರೆ, ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರಿಂದ ಆಯ್ಕೆ ಹೊಂದವರು ಅವ್ರು ಏನು ಮಾಡ್ತಾರೆ, ತನ್ನ ಮಾರ್ಗವನ್ನೇ ಅಂದರೆ ನಾನು ದೇವರನ್ನು ಬಿಟ್ಟು ಜೀವಿಸುವುದಿಲ್ಲ, ಯಾರು ಏನೇ ಹೇಳಲಿ ಏನೇ ಮಾಡಲಿ ಎಷ್ಟೇ ಹೀಯಾಳಿಸಲಿ ಹೊಡಿಲಿ ಬಡಿಲಿ ಯಾರೇ ಇಲ್ಲದಾಗಲಿ ಯಾರೇ ಬಿಟ್ಟು ಹೋಗಲಿ ನಾನು ದೇವರ ಹಿಂದೆ ಹೋಗ್ತೇನೆ ಅಂತ ಒಂದೇ ದಾರಿಯಲ್ಲಿ ನಡೆಯುತ್ತಾರೆ. ಇವರಾಗಿದ್ದಾರೆ ದೇವರಿಂದ ಆಯ್ಕೆಗೊಂಡವರು. ಶುದ್ಧ ಹಸ್ತನು ಬಲಗೊಳ್ಳುತ್ತಲೇ ಇರುತ್ತಾನೆ. ಶುದ್ಧ ಮನಸ್ಸು, ಶುದ್ಧ ಹೃದಯ, ಶುದ್ಧ ಹಸ್ತ ಅಂದರೆ ದೇವರ ವಿಷಯದಲ್ಲಿ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ದಾನ ಧರ್ಮ ಮಾಡಿಕೊಂಡು ಒಳ್ಳೇದು ಹೇಳ್ಕೊಂಡು ಗದರಿಸ್ತಾ ಎಚ್ಚರಿಸ್ತಾ ಹೋಗ್ತಾರೋ ಅವರಿಗೆ ಆಸ್ತಿ ಪಾಸ್ತಿ ಏನು ಇಲ್ಲದಿದ್ದರೂ ಯಾರು ಬಿಟ್ಟು ಹಾಕಿದರೂ ಕೂಡ ಬಲಗೊಳ್ಳುತ್ತಲೇ ಇರುತ್ತದೆ. ಅಂದರೆ ಆರೋಗ್ಯದಲ್ಲಿ ಇರ್ತಾರೆ. ಅವರಿಗೆ ಅಲ್ಲವರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋರಾಗಿದ್ದಾರೆ. ಅವರಿಗೆ ಶಕ್ತಿ ಇರುತ್ತದೆ. ಹಾಗೂ ಹಣ ಕಾಸು ಊಟದಲ್ಲಿ ಕೂಡ ದೇವರು ತಕ್ಕ ಕಾಲದಲ್ಲಿ ಅವರಿಗೆ ಬೇಕಾಗಿದ್ದನ್ನು ಕೊಡಿಸಿ ನಡೆಸ್ತಲೇ ಇರ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಇವತ್ತು ನನ್ನ ಜೀವಿತದಲ್ಲಿ ನನಗೀಗ 71ನೇ ವರ್ಷ ನಡೀತಾ ಇರೋದು. ಆದರೆ ಇವತ್ತು ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ, ನೀರು ತರುವುದಕ್ಕೆ, ಎಲ್ಲ ಕೆಲಸ ಕಾರ್ಯಗಳು ಯಾರ ಹತ್ರ ನಾನು ಹೋಗುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಇರುವಂಥ ಸ್ಥಳದಲ್ಲಿ ಜನರು ಹೇಳ್ತಾರೆ, ಇಷ್ಟು ವರ್ಷ ಆದರೂ ಏನು ನೋಡಿ ಒಳ್ಳೆ ಹೇಗಿದ್ದಾರೆ, ಎಂಥ ಕೆಲಸವನ್ನು ಮಾಡ್ತಾರೆ, ಯಾವುದಕ್ಕೂ ಬಗ್ಗೋದಿಲ್ಲ, ಭಾಳ ಶಕ್ತಿವಂತರಾಗಿದ್ದಾರಪ್ಪ, ದೇವರು ನಿಮ್ಮನ್ನು ಚೆನ್ನಾಗಿ ನಡೆಸ್ತಾ ಇದ್ದಾನೆ ಅಂತ ಒಬ್ಬೊಬ್ಬರ ಬಾಯಲ್ಲಿ ಬರ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾನು ನನ್ನ ಒಂದೇ ಒಂದು ಮಾರ್ಗ, ಒಂದೇ ಒಂದು ಗುರಿ, ಕೊನೆಯ ಜ್ಞಾನ ಇರುವ ತನಕ ಅಂದರೆ ನನ್ನ ಕೊನೆಯ ಉಸಿರು ಇರುವ ತನಕ ಅದರಲ್ಲಿ ವಿಶೇಷವಾಗಿ ಅಲ್ಲಿಯವರೆಗೆ ವಿಶೇಷವಾದ ಜ್ಞಾನವನ್ನು ಕೊಡಪ್ಪ ಅಂತ ದೇವರಲ್ಲಿ ಬೇಡಿಕೊಳ್ಳವನಾಗಿದ್ದೇನೆ. ದೇವರ ಪರವಾಗಿ ಸಾಕ್ಷಿ ನುಡಿಯುತ್ತಾ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ಗದರಿಸುತ್ತಾ ಎಚ್ಚರಿಸುತ್ತಾ ಹೋಗುವುದೇ, ದೇವರನ್ನು ಹಿಂಬಾಲಿಸುವುದೇ, ದೇವರನ್ನು ಸಾಕ್ಷಿಯಾಗಿ ನುಡಿಯುವುದು ಒಂದೇ ನನ್ನ ಮಾರ್ಗವಾಗಿದೆ. ಆದ್ದರಿಂದ ಮನಸ್ಸು ಹೃದಯ ಶುದ್ಧ ಇರೋದರಿಂದ ದೇವರು ನನಗೆ ಬೇಕಾಗಿದ್ದನ್ನು ಕೊಟ್ಟು ನಡೆಸ್ತಾ ಇದ್ದಾನೆ. ಒಂದೊಂದು ಸಮಯ ಆರೋಗ್ಯ ಸರಿ ಇಲ್ಲಾದರೂ ಅದಕ್ಕೂ ಬೇಕಾಗಿದ್ದನ್ನು ತಕ್ಕದನ್ನು ಇತರ ಸಹೋದರ ಮುಖಾಂತರ ಪ್ರತಿ ಒಂದಕ್ಕೆ ನಾನು ಕೊಡೋರಾಗಿದ್ದಾರೆ. ಗಾಡಿ ಓಡಿಸೋಕ್ಕೆ ಪೆಟ್ರೋಲಿಗೆ ಕೊಡೋರಾಗಿದ್ದಾರೆ, ಬಟ್ಟೆಗೆ ಕೊಡೋರಾಗಿದ್ದಾರೆ, ಊಟಕ್ಕೆ ಕೊಡೋರಾಗಿದ್ದಾರೆ. ಅದು ಮಾತ್ರ ಅಲ್ಲ, ಇಂಥ ಸಮಯ ಬಂದಾಗ ಯಾರ್ಯಾರಿಗೆ ಕೈಯಲ್ಲಿ ದೇವರು ನನಗೆ ಕೊಟ್ಟಂಥ ಈ ಕೈಯಲ್ಲಿ ದಾನ ಧರ್ಮ ಮಾಡಬೇಕೋ ಅದನ್ನು ದೇವರು ನನ್ನ ಕೈಯಲ್ಲಿ ಕೂಡ ಮಾಡಿಸ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಆರಿಸಿಕೊಂಡವರ ಮನಸ್ಸು ಈ ರೀತಿ ಇರುತ್ತದೆ ಅಂತ ಇದರ ಅರ್ಥ. 10ನೇ ವಚನ. ಆದರೆ
ನೀವೆಲ್ಲರೂ ಮತ್ತೆ ವಿವಾದಕ್ಕೆ ಬನ್ನಿರಿ, ನಿಮ್ಮಲ್ಲಿ ಒಬ್ಬ ಜ್ಞಾನಿಯನ್ನಾದರೂ ಕಾಣೆ. ನೋಡಿ ಅಲ್ಲಿ ಏನು ಹೇಳ್ತಾನೆ, ಒಬ್ಬ ಅವರ ವೈರಿಗಳಿಗೆ ಮಿತ್ರರಿಗೆ ಅಲ್ಲಿ ಹೇಳಿರೋದು ಏನಂದ್ರೆ, ಆದರೆ ನೀವೆಲ್ಲರೂ ಮತ್ತೆ ವಿವಾದಕ್ಕೆ ಬನ್ನಿರಿ, ಮತ್ತೆ ಬನ್ನಿರಿ, ಏನು ಮಾತಾಡ್ತೀರಾ ಮಾತಾಡಿ ನೀವು ಅಂತ ಕರೀತಾನೆ. ದೇವರು ನಮಗೆ ಸ್ವಾಗ ಈ ಒಂದು ಧೈರ್ಯ ಆತ್ಮ ಇಷ್ಟವಂತ ಕಷ್ಟದ ಸಮಯದಲ್ಲಿ ಯಾರಿಂದ ಬಂತು? ದೇವರಿಂದ ಬಂತು ಆ ಧೈರ್ಯ. ಹಾಗೆ ಇವತ್ತು ದೇವರಿಂದ ಆಶೀರ್ವಾದ ಹೊಂದಿದವರು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಈ ರೀತಿ ಮಾತಾಡುವುದು ದೇವರ ಧೈರ್ಯ, ದೇವರ ಒಂದು ಆಶೀರ್ವಾದವಾಗಿದೆ, ದೇವರ ಒಂದು ಸಹಾಯವಾಗಿದೆ. ನಿಮ್ಮಲ್ಲಿ ಒಬ್ಬ ಜ್ಞಾನಿಯನ್ನಾದರೂ ಕಾಣೆ. ನೋಡಿ, ಮತ್ತು ಹೇಳ್ತಾರೆ ನಿಮ್ಮಲ್ಲಿ ಒಬ್ಬನು ಜ್ಞಾನಿ ಇಲ್ಲ. ಒಬ್ಬನಾದರೂ ನಿಮ್ಮಲ್ಲಿ ಜ್ಞಾನಿ ಇದ್ದಿದ್ರೆ ಅಂದರೆ 3 ಮಂದಿಗಲ್ಲಿ ಹೇಳ್ತಾ ಇದ್ದಾನೆ, ಅವರು ಆದಿಯಿಂದಲೇ ದ್ರೋಹಿಗಳಾಗಿದ್ದರು, ಎಷ್ಟು ಹೇಳಿದ್ರು ನಿಮ್ಮಲ್ಲಿ ಒಬ್ಬರು ಕೂಡ ಜ್ಞಾನಿ ಇಲ್ಲ. ಜ್ಞಾನಿ ಇದ್ದರೆ ಸ್ವಲ್ಪ ಆದರೂ ಒಬ್ಬನಾದರೂ ಇದ್ದರೆ ದೇವರ ಕಡೆಗೆ ತಿರುಗುತ್ತಿದ್ದನೋ, ಹೌದು ಅಂತೇಳಿ ಒಪ್ಪಿಕೊಳ್ತಿದ್ದನೋ. ನಿಮ್ಮಲ್ಲಿ ಒಬ್ಬರು ಜ್ಞಾನಿ ಇಲ್ಲ, ಆದ್ದರಿಂದ ನೀವು ಈ ರೀತಿ ಹೇಳಿಸ್ತಾ ಇದ್ದೀರಿ ನನ್ನ ಮತ್ತು ದೇವರನ್ನ ಅಂತ ಯೋಬ ಈ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾನೆ. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಎಷ್ಟೇ ಹೇಳಿದ್ರು ಮಾಡಿದ್ರು ದೇವರ ಕಡೆಗೆ ತಿರುಗದವರು, ಒಪ್ಪಿಕೊಳ್ಳದವರು ಖಂಡಿತವರು ಜ್ಞಾನಿಗಳು ಅಲ್ಲವೇ ಅಲ್ಲ. ಎಷ್ಟು ಹೇಳಿದ್ರು ಅವರು ಈ ಪ್ರಾಪಂಚಿಕ ವಿಷಯ, ದುಷ್ಟ ವಿಷಯ, ಸೈತಾನ ಕಾರ್ಯ, ಕೆಟ್ಟತನ, ದುಷ್ಟತನ ಅವರು ಬಿಟ್ಟು ಬರುವುದೇ ಇಲ್ಲ. ಕಾರಣ ಅವರು ದೇವರಿಂದ ಜ್ಞಾನವನ್ನು ಹೊಂದಲಿಲ್ಲ. ಅನೇಕರು ಹೌದಪ್ಪ ಹೌದು ಹೌದು ಅಂತ ಹೇಳ್ತಾರೆ, ಅವರ ಈ ಲೋಕದ ಬುದ್ಧಿ ಸೈತಾನಕ್ಕೆ ಕೆಟ್ಟ ದುಷ್ಟ ಶಕ್ತಿಯನ್ನ, ದುಷ್ಟ ವಿಚಾರವನ್ನು ಅವರು ಬಿಡುವುದಿಲ್ಲ. ಆಗ ದೇವರು ಅವರಲ್ಲಿ ಜ್ಞಾನ ಕೊಡಲಿಲ್ಲ. ಜ್ಞಾನೋಕ್ತಿ ಗ್ರಂಥದಲ್ಲಿ ಜ್ಞಾನಿ ಸೊಲೊಮೋನನು ಇದನ್ನೇ ಹೇಳಿದ್ದಾರೆ. ಹೇಗಪ್ಪ ಅಂದರೆ ಅಲ್ಲಿ ಇದು ಒಬ್ಬರಿಗೆ ಸರಿಯಾದ ಜ್ಞಾನ ತಿಳುವಳಿಕೆ ಬರುವುದು ಯೆಹೋವನಿಂದಲೇ ಅಂತೇಳಿ. ಸರಿಯಾದ ಜ್ಞಾನ ತಿಳುವಳಿಕೆ ಬರುವುದು ದೇವರ ಸಹಾಯ ಇಲ್ಲದೆ ಯಾರೂ ಜ್ಞಾನಿಯಾಗಲು ವಿವೇಕವಾಗಲು ತಿಳುವಳಿಕೆ ಬರಲು ಸಾಧ್ಯವಿಲ್ಲ. ಆಗ ಇಂಥವ್ರು ಏನಾಗಿದ್ದಾರೆ? ಇವರು ಸೈತಾನನ ಹಿಂಬಾಲಿಸೋರಾಗಿದ್ದಾರೆ, ಸೈತಾನನ ಅವರನ್ನು ನಡೆಸೋನಾಗಿದ್ದಾರೆ. ಅವರಿಗೆ ನ್ಯಾಯ ತೀರ್ಪು ಆಗಿ ಹೋಗಿದೆ ಅಂತ ನಾವು ಹಿಂದೆ ತಿಳಿದುಕೊಳ್ಳಬೇಕಾಗಿದೆ. ಅವರು ಯಾರೇ ಆಗಲಿ, ದೇವರನ್ನ ಅರಿತವರೇ ಆಗಲಿ ಅರಿಯದವರೇ ಆಗಲಿ, ದೇವರ ನಾಮಕ್ಕೆ ಸ್ತೋತ್ರ. 11ನೇ ವಚನ, ನನ್ನ ದಿನಗಳು ಮುಗಿದು ಹೋದವು, ನನ್ನ ಉದ್ದೇಶಗಳು ಮನೋಗತಗಳು ಭಂಗವಾದವು. ಮತ್ತಲ್ಲಿ ಹೇಳ್ತದೆ, ಆಯಿತು ನನ್ನ ದಿವಸಗಳು ಮುಗೀತಾ ಬಂತು ಅಂದರೆ ವಯಸ್ಸಾಗ್ತಾ ಬಂದಿದೆ ಅಂತ ಕಾಯಿಲೆಯಲ್ಲಿ ಬಿದ್ದುಕೊಂಡಿದ್ದಾರೆ. ಆಗ ಅವರು ಹೇಳಿದ ಮಾತು, ನನ್ನ ಉದ್ದೇಶಗಳು ಮನೋಗತವು ಭಂಗವಾದವು. ಆಯಿತು, ಪ್ರತಿಯೊಂದು ಉದ್ದೇಶ ಆದರೆ ಇನ್ನೂ ಯೋಚನೆ ಮಾಡಿರ್ಬೋದು, ಏನು ಆಯಿತು ನನಗೆ ವಯಸ್ಸಾಯಿತು, ನಡೆಯೋಕ್ಕಾಗೋದಿಲ್ಲ, ತಿರುಗಾಟ ಆಗೋದಿಲ್ಲ, ನಾನು ಇಂಥ ಒಂದು ಕಷ್ಟ ಸಂಕಟ ದುಃಖದಲ್ಲಿ ಕಾಯಿಲೆ ಹಿಡಿದು ನಾನು ಬಿದ್ದಿದ್ದೇನಲ್ಲಪ್ಪ ಅಂತ ಆ ಒಂದು ಯೋಚನೆ ಅಲ್ಲಿ ಯಾರಿಗೆ ಬಂತು? ಯೋಬನಿಗೆ ಬಂದಿದೆ. ಅದಕ್ಕೆ ಈ ಮಾತು ಹೇಳಿದ್ದಾರೆ. ಹಾಗೆ ಕೆಲವರಿಗೆ ಇವತ್ತು ಅಯ್ಯೋ ನನಗೆ ಏನಾಯ್ತಪ್ಪ, ಇಷ್ಟು ವಯಸ್ಸಾಯಿತು, ನನಗೆ ತಿರುಗಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಾಯಿಲೆ ಬಂತು, ನನ್ನ ದಿನಗಳು ಮುಗಿದು ಹೋಗ್ತಾ ಬಂತು, ನಾನು ಇನ್ನೂ ಹಾಗೆ ಮಾಡಬೇಕಿತ್ತು, ನನ್ನಿಂದ ಆಗ್ತದಾ ಇಲ್ಲೋ ಅಂಥೇಳಿ ಒಬ್ಬೊಬ್ಬರು ಮಾಡುವಂಥ ಯೋಚನೆ ಇದೆ. ಅದು ಇವತ್ತು ನನ್ನ ಮನಸ್ಸಿಗೂ ಕೂಡ ಬರ್ತಾ ಇದೆ. ಆದರೆ ಇದಕ್ಕೆಲ್ಲದಕ್ಕೂ ಸಹಾಯಕನು ಯಾರಾಗಿದ್ದಾರೆ? ದೇವರಾಗಿದ್ದಾನೆ. ಅದು ಹಿಂದೆ ನಾವು ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ನೋಡ್ಕೊಳ್ಬೋದು. ಕಡೆಯಲ್ಲಿ ದೇವರು ಯೋಬನಿಗೆ ಹೇಳ್ತಾರೆ, ನಾನು ಸರ್ವವನ್ನು ಸೃಷ್ಟಿ ಮಾಡಿದಾಗೆ ನೀನು ಇದ್ದೀಯೋ, ನೀನು ನಿನಗೆ ಏನನ್ನು ಬರಮಾಡಿಕೊಂಡಿದ್ದೀಯೋ ಅಂತ ಹೇಳಿ ಯೋಬನಿಗೆ ಆರೋಗ್ಯವನ್ನು ಕೊಟ್ಟರು, ಎಲ್ಲವನ್ನು ಕೊಟ್ಟರು. ಅದನ್ನು ಮುಂದಿನ ದಿವಸಗಳಲ್ಲಿ ನಾವು ತಿಳ್ಕೊಳ್ಬೋದು. ಹಾಗೆ ಪ್ರತಿಯೊಂದು ದೇವರಿಗೆ ಸಾಧ್ಯ. ಅದನ್ನು ನಾವು ಯೋಚನೆ ಮಾಡುವುದು, ನಾವು ಮನುಷ್ಯರಿಂದ ಹುಟ್ಟಿದೆವು, ಆದ್ದರಿಂದ ನಮಗೆ ಯೋಚನೆಗಳು ಬರ್ತವೆ. ಅದನ್ನೇ ಕೂಡ ಯೋಬ ಹೇಳಿದ್ದು. ಆದರೆ ಏನೇ ಬಂದರೂ ಕೂಡ ದೇವರಿಗೆ ಬೇಕಾದ ಹಾಗೆ ದೇವರು ನಡೆಸುವವರಾಗಿದ್ದಾರೆ. ಅದಕ್ಕೆ ಇನ್ನೊಂದು ಮಾತನ್ನು ಕೂಡ ಯೇಸು ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ, ನೀವು ಚಿಂತೆ ಮಾಡಿ ಒಂದು ಕೂದಲನ್ನು ಕಪ್ಪು ಅಥವಾ ಬೆಳ್ಳಗೆ ಮಾಡಲು ನಿಮ್ಮಿಂದ ಆಗದು. ನಿಮ್ಮ ಪ್ರತಿಯೊಂದು ಕೂದಲು ಕೂಡ ಎಣಿಕೆಯಾಗಿದೆ. ನನ್ನ ಅಪ್ಪಣೆ ಇಲ್ಲದೆ ಒಂದು ಕೂದಲು ಕೂಡ ಕೆಳಗೆ ಬೀಳುವುದಿಲ್ಲ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾವು ಯೋಚನೆ ಮಾಡ್ತೇವೆ ಮನುಷ್ಯರಾದ್ದರಿಂದ, ಅದು ಕೂಡ ನಮ್ಮ ತಪ್ಪಾಗಿದೆ. ಅದಕ್ಕೂ ನಾವು ದೇವರಲ್ಲಿ ಕ್ಷಮೆಯನ್ನು ಕೋರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 12ನೇ ವಚನ, ಇವರು ഇരുಳನ್ನು ಹಗಲೆಂದು ಸಾಧಿಸಿ ಕತ್ತಲೆಯಿಂದ ಬೆಳಕು ಬೇಗನೆ ಬರುವುದೆಂದು ತಿಳಿಸುತ್ತಾರೆ. ನೋಡಿ, ಯಾರೋ ಈ ವಿರೋಧಿಗಳು, ದುಷ್ಟರು ಏನೇ ಮಾಡಿದ್ರು ಏನೇ ಹೇಳಿದ್ರು ಕೂಡ ಏನು ಮಾಡ್ತಾರೆ? ഇരുಳು ಅಂತ ಹೇಳ್ತೀವಿ, ಅದಲ್ಲ ഇരുಳಲ್ಲ, ಇದು ಹಗಲನ್ನೇ ಹೇಳ್ತಾರೆ. ಇಲ್ಲ, ಇದು ഇരുಳು ಅಂತ ಹೇಳ್ತಾರೆ. ಅಂದರೆ ವಿರುದ್ಧವಾಗಿ ಮಾತನಾಡ್ತಾರೆ. ಸತ್ಯವು ಅವರಿಗೆ ಬೇಡವೇ ಬೇಡ. ಈ ಅಳಿದು ಹೋಗುವಂಥ ವಿಷಯ, ಸರ್ವನಾಶಕ್ಕೆ ಹೋಗುವಂಥ ವಿಷಯ, ಲೋಕದ ವಿಷಯವನ್ನು ಅವರು ಬಿಟ್ಟು ಮಾತನಾಡುವುದಿಲ್ಲ ಅಂತ ಇದರ ಅರ್ಥ.
ಕತ್ತಲಿಂದ ಬೆಳಕು ಬೇಗನೆ ಬರುವುದೆಂದು ತಿಳಿಸುತ್ತಾರೆ. ಕತ್ತಲಿಂದ ಬೆಳಕು ಬಂದೇ ಬರ್ತದ? ಖಂಡಿತವಾಗಿ ಬರುವುದಿಲ್ಲ. ಕತ್ತಲೆ, ಬೆಳಕು ಬೆಳಕೆ. ಬೆಳಕು ಬರುವಾಗಲೇ ಬೆಳಕಾಗುವುದು, ಕತ್ತಲಾಗುವಾಗಲೇ ಕತ್ತಲಾಗುವುದು. ಕತ್ತಲಿಂದ ಬೆಳಕು ಬರಲು ಸಾಧ್ಯವಿಲ್ಲ, ಬೆಳಕಿಂದ ಕತ್ತಲು ಬರಲು ಸಾಧ್ಯವಿಲ್ಲ. ಅದು ಆಯಾಯ ಸಮಯಕ್ಕೆ ದೇವರು ಮೊದಲೇ ನಿಗದಿ ಮಾಡಿ ಇಟ್ಟಿದ್ದಾರೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸೃಷ್ಟಿಯ ನಿಯಮವನ್ನು ನಾವು ನೋಡುವಾಗ ಅಲ್ಲಿ ಕತ್ತಲನ್ನು ಬೇರೆ ಮಾಡಿ ഇരുಳೆಂದು ಹೆಸರಿಟ್ಟರು, ಬೆಳಕನ್ನು ಬರಮಾಡಿ ಹಗಲೆಂದು ಹೆಸರಿಟ್ಟರು ಅಂತ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರಿಂದ ಅವರು ಹಾಗೆಲ್ಲ ಕತ್ತಲಿಂದ ಬೆಳಕು, ಬೆಳಕಿಂದ ಕತ್ತಲೆ ಬಂದೇ ಬರ್ತದೆ ಅಂದರೆ ವಿರುದ್ಧವಾಗಿ ಮಾತನಾಡ್ತಾರೆ. ದೇವರ ಎಲ್ಲ ವಾಕ್ಯಗಳಿಗೂ ನಾವು ಎಷ್ಟೇ ತಿಳಿಸಿದರೂ, ಎಷ್ಟೇ ಜ್ಞಾನಿ ಹೇಳಿದರೂ ಕೂಡ, ತಿಳುವಳಿಕೆ ಹೇಳಿದರೆ ಅವರು ಕೇಳೋದಿಲ್ಲ, ವಿರುದ್ಧವಾಗಿ ಮಾತನಾಡುತ್ತಾರೆ. ಆಗ ಅಂಥವರಿಂದ ದೂರ ಇರಬೇಕು ಅಂತ ಇದರ ಅರ್ಥವಾಗಿದೆ. ಇವತ್ತು ಕೂಡ ಅನೇಕರು ಇದನ್ನೇ ಮಾತನಾಡ್ತಾರೆ. ದೇವರನ್ನು ಅರಿಯದವರು ಹೋಗಲಿ, ದೇವರ ದರ್ಶನ ಆಗದವರು ಹೋಗಲಿ, ಅವರಿಗೆ ಗೊತ್ತಿಲ್ಲ. ಆ ದೇವ್ರಿಗೆ ಗೊತ್ತಿಲ್ಲದರೂ ಕೂಡ ಒಬ್ಬೊಬ್ಬರು ಏನು ಮಾಡ್ತಾರೆ, ಚೆನ್ನಾಗಿ ಯಾವ ಗ್ರಂಥದ ಮೂಲಕವಾದರೂ ತಿಳ್ಕೊಂಡು ಚೆನ್ನಾಗಿ ಮಾತನಾಡ್ತಾರೆ. ಇದು ವಿಶೇಷವಾಗಿ ಇನ್ನು ದೇವರನ್ನು ಅರಿತುಕೊಂಡು, ಯಾವ ಗ್ರಂಥಗಳಲ್ಲಿ ಆದರೂ ದೇವರನ್ನು ಅರಿತುಕೊಂಡಿರೋರು ಕೂಡ ಇದೇ ರೀತಿ ಮಾತಾಡೋರಾಗಿದ್ದಾರೆ. ಕಾರಣ ಅವರ ಈ ಲೋಕದ ಜೀವನಕ್ಕಾಗಿ. ಅದಕ್ಕೆ ನಾವು ಹಿಂದೆ ಕೂಡ ತಿಳ್ಕೊಂಡಿದ್ದೇನೆ, ಈ ದುಷ್ಟರನ್ನು ನೀನು ಉನ್ನತ ಸ್ಥಿತಿಗೆ ತಂದಿದ್ದೀಯಲ್ಲ ಅಂತೇಳಿ ಆ 4ನೇ ವಚನದಲ್ಲಿ ಯೋಬನು 17:4 ಯೋಬನು ಅದೇ ಮಾತನ್ನು ಹೇಳಿದ್ದು. ಹಾಗೆ ಇವರು ಕೂಡ ಏನು ಮಾಡ್ತಾರೆ, ವಿರುದ್ಧವಾಗಿ ಮಾತಾಡ್ತಾರೆ. ಈ ಲೋಕದ ವಿಷಯಗಳಿಗಾಗಿ ಅಂಥವರ ಸಹವಾಸದಿಂದ ನಾವು ದೂರವಿರಬೇಕು ಅಂತ ಇದರ ಅರ್ಥವಾಗಿದೆ. 13ನೇ ವಚನ, ನಾನು ಪಾತಾಳವನ್ನು ನನ್ನ ಮನೆಯೆಂದು ನಿರೀಕ್ಷಿಸಿ ನನ್ನ ಹಾಸಿಗೆಯನ್ನು ಕತ್ತಲಲ್ಲಿ ಹಾಸಿ. ನೋಡಿ, ಅವನು ಏನು ಯೋಚನೆ ಮಾಡಿದ್ದಾರೆ ಯೋಬ, ನಾನು ಪಾತಾಳವನ್ನು ನನ್ನ ಮನೆಯೆಂದು ನಿರೀಕ್ಷಿಸಿ, ಆಯ್ತೇನು ನಾನು ಅಲ್ಲಿಗೆ ಹೋಗ್ತೇನೆ, ನಾಶನದ ಲೋಕಕ್ಕೆ ಪಾತಾಳಕ್ಕೆ ನಾನು ಹೋಗ್ತೇನೆ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೆ. ಅಂದರೆ ಅಂಥ ಪರಿಸ್ಥಿತಿ ಬಂದು ಹೋಗಿತ್ತು. ನನ್ನ ಹಾಸಿಗೆಯನ್ನು ಕತ್ತಲಲ್ಲಿ ಹಾಸಿ, ಅಂದರೆ ಕಾಣುವುದಿಲ್ಲ, ಮಾಡುವುದಿಲ್ಲ, ನಾನು ಕತ್ತಲೆ ಕೋಣೆಗೆ ಹೋಗಲೇಬೇಕು. ಕತ್ತಲೆ ಕೋಣೆಯಲ್ಲಿ ಮಲಗುವುದು, ಏಳುವುದು, ಹಾಸಿಗೋದು ಗೊತ್ತಾಗಿದೆ, ಏನು ಮಾಡಿದ್ರು ಗೊತ್ತಿರೋದಿಲ್ಲ. 14ನೇ ವಚನ, ಸ್ಮಶಾನವನ್ನು ನೀನು ನನ್ನ ತಂದೆ ಎಂದು, ಹುಳವನ್ನು ನನ್ನ ತಾಯಿ ನನ್ನ ತಂಗಿ ಎಂದು ಕರೆಯುವುದಾದರೆ. ನೋಡಿ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಸ್ಮಶಾನಕ್ಕೆ ಹೋಗ್ತಾನೆ, ಇನ್ನೂ ನನಗೆ ಯಾವುದು ಗೊತ್ತಿರೋದಿಲ್ಲ, ಸ್ಮಶಾನವೇ ನನ್ನ ತಂದೆ, ಅಲ್ಲಿ ಹುಳಗಳಿರ್ತವೆ, ನನ್ನ ತಾಯಿ ನನ್ನ ತಂಗಿ ಎಂದು ಕರೆಯುವುದಾದರೆ. 15ನೇ ವಚನ, ನನ್ನ ನಿರೀಕ್ಷೆ ಎಂಥದ್ದು, ನನ್ನ ನಿರೀಕ್ಷೆಯನ್ನು ಯಾರು ನೋಡಾರು? ನಾನು ಹೀಗೆ ಮಾಡುವಾಗ ಇನ್ನು ಸತ್ತ ಮೇಲೆ ಪಾತಾಳಕ್ಕೆ ಅಲ್ಲಿ ಹೋಗಿ ಕತ್ತಲೆ ಕೋಣೆಯಲ್ಲಿ ನಾನು ಇರಬೇಕಾಗ್ತದೆ. ಸ್ಮಶಾನದಲ್ಲಿ ನನ್ನ ತಂದೆ, ಹುಳವನ್ನು ನನ್ನ ತಾಯಿ ತಂಗಿ ಎಂದು ನಾನು ಕರೆಯುವುದಾದರೆ ನನ್ನ ನಿರೀಕ್ಷೆ ಎಂಥದ್ದು, ನನ್ನ ನಿರೀಕ್ಷೆಯನ್ನು ಯಾರು ನೋಡಾರು? ಎಷ್ಟು ಮಾತಾಡಿದ್ರು, ಏನು ಮಾಡಿದ್ರು ಕೂಡ ಸತ್ತ ಮೇಲೆ ಏನಾಗ್ತದೆ ಅಂತೇಳಿ ಯಾರಿಗೆ ಗೊತ್ತಪ್ಪ ಅಂತ ಇದನ್ನು ಯಾರು ಯೋಬನು ಹೇಳಿದನು. ಹಾಗೆ ಅದು ನನ್ನ ಸಂಗಡ ಪಾತಾಳಕ್ಕೆ ಇಳಿದು ಬಂದೀತೆ, ನಾವು ಜೊತೆಯಾಗಿ ಧೂಳಿಗೆ ಸೇರೋವೋ, ಆಗ ನಾವು ಎಲ್ಲವೂ ಹುಳ ಹುಪ್ಪಟೆಗಳು ಪ್ರತಿಯೊಂದು ಪಾತಾಳಕ್ಕೆ ಬರ್ತಾವೋ, ನಾವು ಅದಕ್ಕೆ ರೀತಿ ಆಗ್ತಾವೋ, ಇದನ್ನು ಯಾರು ನೋಡ್ತಾರಪ್ಪ, ನಾವೆಲ್ಲ ಧೂಳಿಗೆ ಸೇರಿ ಬಿಡ್ತೇವೋ, ಅದನ್ನು ಕೂಡ ಯೋಬ ಯೋಚನೆ ಮಾಡಿದ. ಈಗ ನಾನು ಇಷ್ಟು ಹೇಳ್ತಾ ಇದ್ದೇನೆ, ಮಾತನಾಡ್ತಾ ಇದ್ದೇನೆ, ಕಡೆಗೆ ಸತ್ತ ಮೇಲೆ ಹೇಗೆ ಪಾತಾಳಕ್ಕೆ ಹೋಗ್ಬೋದು, ನರಕಕ್ಕೆ ಹೋಗ್ಬೋದು, ಅಲ್ಲಿ ಬರೀ ಕತ್ತಲೆ ಕೋಣೆ, ಅಲ್ಲಿ ಸ್ಮಶಾನವೇ ನನ್ನ ತಂದೆ, ಹುಳವೇ ನನ್ನ ತಾಯಿ ನನ್ನ ತಂಗಿ ಎಂದು ಕರೆಯುವುದಾದರೆ ನಾನು ಏನು ಯೋಚನೆ ಮಾಡೋದು? ನನ್ನ ನಿರೀಕ್ಷೆಯನ್ನು ಯಾರು ನೋಡ್ತಾರೆ? ನಾನು ಎಲ್ಲಿಗೆ ಹೋಗ್ತೇನೆ, ಎಲ್ಲಿ ಬರ್ತೇನೆ, ಅಲ್ಲಿ ಏನಾಗ್ತದೆ ಅಂತೇಳಿ. ಅದು ನನ್ನ ಸಂಗಡ ಪಾತಾಳಕ್ಕೆ ಹುಳಗಳು ಇವೆಲ್ಲ ಇಳಿದು ಬರ್ತಾವೋ, ನಾವು ಧೂಳಿಗೆ ಸೇರ್ತೇವೋ ಅಂತೇಳಿ ಯೋಬ ಏನು ಮಾಡ್ತಾ ಇದ್ದಾನೆ, ಯೋಚನೆ ಮಾಡಿದ್ದಾರೆ. ನಾನು ಸತ್ತ ಮೇಲೆ ಏನಾಗ್ತೀನೋ ಅಂತೇಳಿದ್ದಾರೆ. ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದರೆ ಸತ್ತ ಮೇಲೆ ಕೂಡ ಏನಾಗ್ತದೆ, ಪುನರುತ್ಥಾನದ ವಿಷಯ ಕೂಡ ಬಹುಶಃ ಯೋಬನಿಗೆ ಗೊತ್ತಿರೋದಿಲ್ಲ, ಅಥವಾ ಗೊತ್ತಿದ್ರೂ ಕೂಡ ಒಂದು ರೀತಿ ಬೇಸರದಲ್ಲಿ ಮಾತನಾಡಿರಬಹುದು. ದೇವರ ನಮಗೆ ಸ್ತೋತ್ರ. ಆದರೆ ಇದರಲ್ಲೂ ನಮಗೆ ಕೂಡ ಈಗ ದೇವರು ಇದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ತಾರೆ. ದೇವರ ಮಾತನ್ನು ಕೇಳದೆ ಹೋದರೆ ಖಂಡಿತವಾಗಿ ಅಂಥವರು ನರಕಕ್ಕೆ ಹೋಗ್ತಾರೆ. ದೇವರ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರನ್ನೇ ಹಿಂಬಾಲಿಸಿ ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಖಂಡಿತವಾಗಿ ದೇವರು ನ್ಯಾಯ ತೀರ್ಪಿಗಾಗಿ ಬರುವಾಗ ಕರೆದುಕೊಂಡು ಪರಲೋಕಕ್ಕೆ ಹೋಗ್ತಾರೆ ಅಂತೇಳಿ ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದರೆ ದೇವರ ಆತ್ಮ ಯಾರಲ್ಲಿ ಇಲ್ವೋ, ದೇವರ
ದೇವರಿಗೆ ವಿರುದ್ಧವಾಗಿ ಯಾರು ನಡೀತಾರೋ, ಯಾರು ಮಾತನಾಡ್ತಾರೋ, ಎಷ್ಟೇ ಆಸ್ತಿ ಪಾಸ್ತಿ ಕೋಟೇಶ್ವರ ಆಗ್ತಾರೋ ಆಗಲೇ ನಾವು ತಿಳಿದುಕೊಂಡಾಗೆ ಖಂಡಿತವಾಗಿ ಇವರೆಲ್ಲ ಏನಾಗ್ತಾರೆ, ಪಾತಾಳಕ್ಕೆ ಇಳಿದು ಹೋಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಶರೀರ ಕೂಡ ಹುಳ ಹುಪ್ಪಟೆಯೊಂದಿಗೆ ಮಣ್ಣಿನೊಳಗೆ ಕೊಳೆತು ಹೋಗ್ತದೆ. ಪರಿಶುದ್ಧರಾಗಿ ಸತ್ತವರ ಶವದ ಹತ್ರ ಹುಳ ಹುಪ್ಪಟೆ ಬರುವುದಿಲ್ಲ, ಅದು ಮಣ್ಣಿನೊಳಗೆ ಕೊಳೆಯುವುದಿಲ್ಲ. ದೇವರು ನ್ಯಾಯ ತೀರ್ಪಿಗಾಗಿ ಬರುವಾಗ ಆಕಾಶ ಭೂಮಿ ಎರಡು ನಡುಗ್ತದೆ. ಅವತ್ತು ಆ ಶರೀರಗಳು ಪುನರುತ್ಥಾನಗೊಳ್ಳು. ಪರಿಶುದ್ಧರಾಗಿ ಸತ್ತವರ ಶವ ಖಂಡಿತವಾಗಿ ಮಣ್ಣಿನೊಳಗೆ ಕೊಳೆಯುವುದಿಲ್ಲ ಅಂತೇಳಿ ನಮಗೆ ಸ್ಪಷ್ಟವಾಗಿ ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಹಾಗೂ ಕೀರ್ತನೆಯಲ್ಲಿ ಕೂಡ ಇದನ್ನು ನಾವು ಬರೆಯಲ್ಪಟ್ಟಿದೆ. ಆದ್ದರಿಂದ ಬಹಳ ಎಚ್ಚರವಾಗಿ ಜೀವಿಸಬೇಕು. ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರಿಂದ ಆಯ್ಕೆಗೊಂಡವರು, ದೇವರನ್ನು ಹಿಂಬಾಲಿಸುವವರು ವಿದುಷ್ಟರೊಂದಿಗೆ ಸೇರಬಾರದು, ಅವರ ಮಾತಿಗೆ ನಾವು ಇರಬಾರದು, ಲೋಕದ ವಿಷಯಗಳಿಗೆ ಹೋಗಬಾರದು. ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತನೇ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಬಹಳ ಚೆನ್ನಾಗಿ ಬಿಡಿಯಾಗಿ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಕೂಡ ಏನಾದರೂ ತಪ್ಪಿ ಹೋಗಿದ್ದರೆ, ಬೇಸರ ಪಟ್ಟಿದ್ದರೆ ಅವರನ್ನು ಕ್ಷಮಿಸಿ, ಅವರು ನಿಮ್ಮ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದುವಂತೆಯೂ ಹಾಗೂ ಅವರ ಮಕ್ಕಳಿಗೆ ಇದನ್ನು ತಿಳಿಸಿ ಇತರರಿಗೂ ತಿಳಿಸಿ ಸಾಕ್ಷಿಗಳಾಗುವಂತೆಯೂ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ಹಾಗೂ ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ಚೆನ್ನಾಗಿ ನಿಮ್ಮ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ಇತರರ ಹಾಗೆ ದುಷ್ಟರಾಗಿ ಆಗದೆ ದೇವರನ್ನೇ ಹಿಂಬಾಲಿಸಿ ನಡೆದು ದೇವರ ಪಾದ ಸೇರುವಂತೆ ದೇವರಲ್ಲಿ ಭರವಸೆ ಇಟ್ಟು ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲಿ. ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ